ಇಲ್ಲಿ 3 ಅಡಿ ಪುಷ್ಕರಣಿಲಿ ಹುಟ್ಟೋ ಕಾವೇರಿ ಇಲ್ಲಿ ಬಂದು ಸೇರ್ತಾಳೆ. ಇಲ್ಲಿರೋ ಐಡಲ್ಲೇ ಅಲ್ಲ, ದೇಹನೇ ಇಟ್ಟು ಅದನ್ನ ಪೂಜೆ ಮಾಡ್ತಾ ಇದ್ದಾರೆ. ಅದು 1000 ವರ್ಷ ದೇಹ. ಆ ತಪಸ್ಸಿ ಕೂತಾಗ ಸಾಕ್ಷಾತ್ ಬ್ರಹ್ಮದೇವರೇ ಪ್ರತ್ಯಕ್ಷರಾಗ್ತಾರೆ. ಏನು ವರ ಬೇಕು ಅಂತ ಕೇಳಿದಾಗ, ಈ ತರ ನಾನೊಂದು ಲೋಕೋದ್ಧಾರಕ್ಕಾಗಿ ನಾನು ಏನಾದರೂ ಮಾಡಬೇಕು ಅಂತ ಅಂದಾಗ ಬ್ರಹ್ಮದೇವರು ಒಂದು ವರ ಕೊಡ್ತಾರೆ. ಮಾನಸ ಬಾಯ್ಲಿ ಇಲ್ಲಿ ನೋಡು, ಬಾ ಬೇಗ ಬಾ. ತನಗಿರುವಂತಹ 27 ಹೆಂಡತಿದಿರಲ್ಲಿ ರೋಹಿಣಿ ಅನ್ನೋ ಹೆಂಡತಿನ ತುಂಬ ಇಷ್ಟಪಟ್ಬಿಟ್ಟು ಇನ್ನು ಉಳಿದಿರೋ ಹೆಂಡತಿದಿರನ್ನ ಆಸಕ್ತಿ ಕಡಿಮೆ ಮಾಡ್ತಾರೆ. ಆ ಒಂದು ವಿಚಾರವಾಗಿ ಆ ಹೆಂಡತಿದಿರು ಅವನಿಗೆ ಶಾಪ ಕೊಡ್ತಾರೆ. ಎಲ್ಲರೂ ಕೇಳ್ಪಟ್ಟಿರೋ ಹಾಗೆ ತ್ರಿರಂಗ ಇದನ್ನು ಮಾತ್ರ ನೀವು ಕೇಳ್ಪಟ್ಟಿರ್ತೀರಾ. ಬಟ್ ಇವತ್ತು ನಾನು ನಿಮಗೆ ಪಂಚರಂಗ ತೋರಿಸಿದ್ದೀನಿ. ಸಾಕು ಸಾಕು ಸಾಕು. ಇದು ಮಾತ್ರ ಸ್ಕಲ್ ಹಂಗೆ ಇದೆ. ನಮಸ್ತೆ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಪಾಕೆಟ್ ಪ್ರಪಂಚ. ತ್ರಿರಂಗ ಧ್ವಜದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ರಂಗನಾಥ ಸ್ವಾಮಿ ದೇವರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ತ್ರಿರಂಗ ನೀವು ಕೇಳಿರ್ತೀರ, ಬಟ್ ಇವತ್ತು ನಾನು ನಿಮಗೆ ಪಂಚರಂಗನ ದರ್ಶನ ಮಾಡಿಸೋಣ ಅಂತ ಬಂದಿದ್ದೀನಿ. ಈ ಪಂಚರಂಗ ಯಾವ್ಯಾವುದು, ಏನು ಎತ್ತ ಅಂತ ಕಂಪ್ಲೀಟಾಗಿ ನಾನು ತಿಳಿಸ್ಕೊಡ್ತೀನಿ. ನೀವೆಲ್ಲ ಕೇಳಿರೋದು ತ್ರಿರಂಗ ಅಷ್ಟೇ. ಅದಾದಮೇಲೆ ಮುಂದೆ ಇನ್ನೂ ಇರೋದು 2 ರಂಗ ಇದೆ. ಆ ರಂಗ ಯಾವುದು ಎತ್ತ ಅಂತ ಕಂಪ್ಲೀಟಾಗಿ ಈ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ.